ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನೆನೆ ಯೋಚನೆ ಮಾಡ್ತಿದ್ದೆ, ಸಿಗ್ನಲ್ ಅಲ್ಲಿ ಹೋಗ್ಬೇಕಾದ್ರೆ ಏನಪ್ಪಾ ಇದು ರೆಡ್ ಕಲರ್ ಹಾರ್ಟ್ ಸಿಗ್ನಲ್ ಬೇರೆ ಹಾಕ್ಬಿಟ್ಟಿದ್ದಾರೆ, ಇದೇಂಗ್ ಇಂಪ್ರೂವ್ ಆಯ್ತು ಅಂತ ನಾನು ಅನ್ಕೊಂತಿದ್ದೆ. ಈ ವಿಚಾರಕ್ಕೆ ಬಂದಾಗ ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ, ನಾನೇನಂದೆ ಅಂತ ನೀವೇ ಕೇಳ್ಬಿಡಿ. ಏನ್ ಗುರು ಇದು? ಅಲ್ಲಿ ಮುಂದೆ ಸಿಗ್ನಲ್ ಕಾಣಿಸ್ತಿದ್ಯಾ ನಿಮ್ಗೆ? ಹಾರ್ಟ್ ಶೇಪ್ ಸಿಗ್ನಲ್. ಸಿಗ್ನಲ್ಗೂ ನಮ್ಮ ಮೇಲೆ ಲವ್ ಆಗೋ ಥರ ಆಗೋಯ್ತಲ್ಲ ಗುರು. ಏಯ್ ಇನ್ನು 3 ಸೆಕೆಂಡ್ ಐತೆ. ಎಸ್, ಲೆಟ್ಸ್ ಗೋ. ಕೆಲವೊಂದು ಬ್ಯಾಂಗ್ಳೂರ್ ಸಿಗ್ನಲ್ಗಳಲ್ಲಿ ಈ ನಡುವೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಹಾರ್ಟ್ ಶೇಪ್ ರೆಡ್ ಸಿಗ್ನಲ್ ಇದೆ. ಆಶ್ಚರ್ಯ ಆದ್ರ ಇಲ್ಲ ಅಂದ್ರೆ ಶಾಕ್ ಆದ್ರ ಎರಡೂ ಆಗೋದು ಕರೆಕ್ಟೇ. ಏನಕ್ಕೆ ಹಾಕಿದ್ದಾರೆ ಅಂದ್ರೆ, ಇದು ಹಾರ್ಟ್ ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಣಿಪಾಲ್ ಹಾಸ್ಪಿಟಲ್ಸ್ ಅವ್ರು ಯಾರಾದ್ರೂ ಇದ್ದಾರೆ, ಅವರು ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಈ ತರ ಸಿಗ್ನಲ್ಸ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಕೇಳ್ಬೋದು, ಗುರು ಇಷ್ಟಕ್ಕೂ ಇದ್ರ ಅರ್ಥ ಏನು ಅಂತ ಅಂದ್ಬಿಟ್ಟು. ನಾನು ಹೇಳ್ತೀನಿ, ಇದು ವರ್ಲ್ಡ್ ಹಾರ್ಟ್ ಡೇ ಅನ್ನೋ ಸಂಭ್ರಮದಿಂದ ಹಾಕಿರೋದು. ಎಲ್ಲೆಲ್ಲಿ ನೀವು ಈ ರೆಡ್ ಹಾರ್ಟ್ ಸಿಗ್ನಲ್ ನ ನೋಡ್ತಿರೋ ಅಲ್ಲೆಲ್ಲ QR ಕೋಡ್ ಹಾಕಿರ್ತಾರೆ. QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಅದು ನಿಮ್ಗೆ ಎಮರ್ಜೆನ್ಸಿ ನಂಬರ್ ಗೆ ಕನೆಕ್ಟ್ ಮಾಡುತ್ತೆ. ಇನ್ ಟರ್ನ್ ಎಮರ್ಜೆನ್ಸಿ ನಂಬರ್ ಹೋಗ್ಬಿಟ್ಟು ಆಂಬುಲೆನ್ಸ್ ಗೆ ಕನೆಕ್ಟ್ ಮಾಡುತ್ತೆ. ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಕಾಲ್ ಕನೆಕ್ಟ್ ಆಗಿಲ್ಲ ಆಂಬುಲೆನ್ಸ್ ಗೆ ಕಾಲ್ ಮಾಡೋ ಟೈಮ್ ಅಲ್ಲಿ ಅಂತ ಅಂದ್ರೆ, ನೀವು ಸಿಗ್ನಲ್ ಅಲ್ಲಿ ರೆಡ್ ಹಾರ್ಟ್ ಶೇಪ್ ನ ನೋಡಿದ್ರೆ ಹೋಗಿ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಆಂಬುಲೆನ್ಸ್ ನ ಇಮಿಡಿಯೇಟ್ ಆಗಿ ಕರೆಸಬಹುದು. ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಮೋರ್ ದ್ಯಾನ್ 15 ಸಿಗ್ನಲ್ಸ್ ಅಲ್ಲಿ ಈ ಆಪ್ಷನ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಗೊತ್ತಾಯ್ತು ಏನಕ್ಕೆ ರೆಡ್ ಹಾರ್ಟ್ ಸಿಗ್ನಲ್ಸ್ ಯೂಸ್ ಆಗ್ತಿದೆ ಬ್ಯಾಂಗ್ಳೂರಲ್ಲಿ, ಏನಕ್ಕೆ ರೆಡ್ ಹಾರ್ಟ್ ಸಿಗ್ನಲ್ಸ್ ಇನ್ಸ್ಟಾಲ್ ಮಾಡ್ತಿದ್ದೇವೆ ಬ್ಯಾಂಗ್ಳೂರಲ್ಲಿ ಅಂತ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇನ್ನ ಚೆನ್ನಾಗಿರೋ ವಿಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ ಅಂಡ್ ಬೈ ಬೈ.